ದೆಹಲಿಯ ಸಂಸತ್ ಭವನದಲ್ಲಿ ಸ್ಮೋಕ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ ಸಿಂಹ ಐಟಿ ಸೆಲ್ನಲ್ಲಿ ಬಂಧಿತರು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಯಾರ್ಯಾರು ಬಂಧಿತರಿದ್ದಾರೆ ಅವರು ಪ್ರತಾಪ ಸಿಂಹ ಅವರ ಐಟಿ ಸೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಮೈಸೂರಿನಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ದಾಖಲೆ ಇಲ್ಲದೆ ಯಾವುದನ್ನು ಕೂಡ ಮಾತನಾಡ್ತಾ ಇಲ್ಲ. ನಾಳೆ ನ್ಯಾಷನಲ್ ಸೆಕ್ಯೂರಿಟಿ ಏನಾದರೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಇದರಿಂದಾಗಿ ನಾವು ಹೇಳುವ ವಿಷಯ ಸತ್ಯಕ್ಕೆ ಹತ್ತಿರವಾಗಿದೆ. ಪ್ರತಾಪ ಸಿಂಹಗೆ ಮನೋರಂಜನ್ ಬಹಳಷ್ಟು ಹತ್ತಿರವಿದ್ದಂತಹ ವ್ಯಕ್ತಿ. ಮೈಸೂರು, ಮಡಿಕೇರಿ ಹಾಗೂ ಡೆಲ್ಲಿಯಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಪ್ರತಾಪ ಸಿಂಹ ಕಚೇರಿಯನ್ನ ಈ ಕೂಡಲೇ ಸೀಸ್ ಮಾಡಬೇಕು ಅಂತ ಎಂ ಲಕ್ಷ್ಮಣ್ ಒತ್ತಾಯ ಮಾಡಿದ್ದಾರೆ. ಇನ್ವೆಸ್ಟಿಗೇಟಿಂಗ್ ಟೀಮ್ನವರು ಬಂದು ನಮ್ಮ ಹತ್ರ ಮಾಹಿತಿಯನ್ನು ಕೇಳಿದಾಗ ನಾವು ಕೆಲವು ಆರೋಪಗಳನ್ನು ದಾಖಲೆ ಇಲ್ಲದೆ ಮಾಡಲ್ಲ. ದಾಖಲೆ ಸೂಕ್ತ ಸಂದರ್ಭದಲ್ಲಿ ನಾವು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಪರ್ಟಿಕ್ಯುಲರ್ ಈ ವಿಚಾರದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಾವು ಇವತ್ತು ಏನು ಮಾತಾಡ್ತೀವಿ, ಏನು ಹೇಳ್ತೀವಿ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಯಾಕೆಂದ್ರೆ ನಾಳೆ ದಿವಸ ಸೆಂಟ್ರಲ್ ಇಂಟೆಲಿಜೆನ್ಸಿಯವರು, ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ನವರು ಬಂದು ನಮ್ಮ ಹತ್ರ ಮಾಹಿತಿಯನ್ನು ಕೇಳಿದಾಗ, ನೀವು ಮಾಡಿರುವಂಥ ಆರೋಪಗಳ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ನಾವು ಕೊಡಲೇಬೇಕಾಗತ್ತೆ, ಇಲ್ಲ ನಮ್ಮನ್ನು ಒಳಗಡೆ ಹಾಕ್ತಾರೆ. ಆದ್ದರಿಂದ ನಾವಿವತ್ತು ಏನು ಮಾತಾಡ್ತೀವಿ ಅವೆಲ್ಲವೂ ಸತ್ಯಕ್ಕೆ 100ಕ್ಕೆ 100ರಷ್ಟು ಹತ್ತಿರವಾದಂಥ ವಿಚಾರಗಳು. ನಮಗಿರುವಂಥ ಮಾಹಿತಿ ಪ್ರಕಾರ ಆ್ಯಂಡ್ ವಿ ಹ್ಯಾವ್ ಸಮ್ ಡಾಕ್ಯುಮೆಂಟ್ಸ್ ಟು ಪ್ರೂವ್, ಟು ಶೋ to the public or to the investigating agency that he is very closely associated with Mr. Pratap Simha. They had number of meetings in their offices. Pratap Simha has got officially 3 offices. One is at Mysore, other one is at Kodagu, the third one is there in Delhi. ಈ 3 ಕಡೆನೂ ಪ್ರತಾಪ್ ಸಿಂಹ ಅವರ ಜೊತೆ ಇವರು ಒಂದಷ್ಟು ಸಭೆಗಳನ್ನು ಮಾಡಿದ್ದಾರೆ. ಕೆಲವು ಹೋಟೆಲ್ಗಳಲ್ಲಿ ಸಭೆಗಳನ್ನು ಮಾಡಿದ್ದಾರೆ. ಏಕಾಗಿ ಮಾಡಿದ್ದಾರೆ.